ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಮಹಾಲಕ್ಷ್ಮಿಗೆ ಬೇಕಾಗಿರೋವಂಥದ್ದು. ಲಕ್ಷ್ಮಿ ಅಂತಂದರೆ ಎಲ್ಲರಿಗೂ ಬೇಕಾಗಿರೋ ಎಲ್ಲ ಕಷ್ಟಗಳಿದ್ದಾವೆ. ಸಾಕಷ್ಟು ಜನ ತೊಂದರೆಗಳಲ್ಲಿರ್ತವೆ, ಸಾಲಗಳು ಮಾಡ್ಕೊಂಡಿರ್ತಾರೆ, ಬಡ್ಡಿ ಕಟ್ಟೋಕ್ಕಾಗಲ್ಲ, ಮನೆ ಕಟ್ಟಬೇಕು ಅಂತಾರೆ, ಮನೆ ಕಟ್ಟಲಿಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ, ಏನು ಜೋಬಲ್ಲಿ ತುಂಬ ದುಡ್ಡು ತುಂಬ್ಕೊಂಡು ಹೋದ್ರು ಏನು ಕೊಂಡ್ಕೊಂಬರ್ಲಿಕ್ಕಾಗಲ್ಲ, ಸಾಲ ಕಟ್ಟೋಕ್ಕೆ ಆಗುತ್ತೆ. ತಿಂಗಳೆಲ್ಲ ದುಡಿತೀವಿ, ಅದು ಮನೆಗೆ ಬರೋಷ್ಟೊತ್ತಿಗೆ ₹1 ಉಳಿದಿಲ್ಲ. ಅವನಿಗೆ ಬಡ್ಡಿ ಕಟ್ಟು, ಇದಕ್ಕೆ EMI ಕಟ್ಟು, ಅದಕ್ಕೆ ಲೋನ್ ಕಟ್ಟು, ಇದು ಕಟ್ಟು ಅಂತ ಅಂದ್ಬಿಟ್ಟು ಆಗೋಗಿರುತ್ತೆ. ಆಗಲೇ ತಿಂಗಳು ಮತ್ತೆ 10 ದಿವಸ 15 ದಿವಸಕ್ಕಾಗಲೇ ಮತ್ತೆ ಸಾಲ ಮಾಡು. ಇದೇ ರೀತಿ ಆಗೋಗ್ಬಿಟ್ಟಿದೆ. ತರೋದು ಸಾಲ ಮಾಡೋದು, ಕೊಡೋದು, ತರೋದು ಸಾಲ ಮಾಡಿ, ಇದೇ ರೀತಿ ಆಗಿಬಿಟ್ಟಿದೆ. ನಮ್ಮ ದುಡ್ದಿದ್ದಾದರೂ ಒಂದು ₹10 ನಮಗೆ ತೆಗ್ದಿಕ್ಕಣ ಅಂದರೆ ಆಗ್ತಾಯಿಲ್ಲ. ಮನೇಲಿ ನೆಮ್ಮದಿ ಇರಲ್ಲ. ಎಷ್ಟು ದುಡ್ದು ದಾರಿದ್ರ್ಯ ತಪ್ತಾಯಿಲ್ಲ ನಮಗೆ. ಈ ಬಡ್ಡಿಗಳು ಅನ್ನೋದು ನಮ್ಮನ್ನು ಜೀವನ ಪೂರ್ತಿ ತಿಂದಾಗ್ತಾ ಇದ್ದಾವೆ. ಹಸಲು ಕೂಡ ತೀರ್ಸೋಕ್ಕಾಗ್ತಾಯಿಲ್ಲ. ₹10 ನಮ್ಮ ಹತ್ರ ಇರೋದಿಲ್ಲ. ನಮಗಿಂತ ಕಮ್ಮಿ ಒಂದು ಸಂಬಳ ಅಂತ ತರೋರು ಅವರು ಎಷ್ಟೋ ಚೆನ್ನಾಗಿದ್ದಾರೆ. ಎಷ್ಟೋ ವರ್ಷದಲ್ಲಿ ಅಂಥದ್ದು ಇಂಥದ್ದು ಏನೋ ಒಂದು ಒಡವೆ, ಚಿಕ್ಕ ಪುಟ್ಟದ್ದು ಒಡವೆ ಮಾಡಿಸ್ಕೊತಾರೆ, ಮನೆ ಕೆಲವೊಂದು ವಸ್ತುಗಳನ್ನ ತಂದಿಕ್ಕೊಳ್ತಿದ್ದಾರೆ. ಆದರೆ ನಾವು ಅವ್ರಿಗಿಂತ ಇನ್ನೂ ಹೆಚ್ಚಿಗೆ ತೊಗೊಂಡ್ರು ನಮಗೆ 5 ಪೈಸಾ ನಿಲ್ತಾ ಇಲ್ಲ. ಮನೇಲಿ ₹1 ಅಲ್ಲ ₹10 ಇದರಲ್ಲಿ ಏನು ಉಳಿಸೋಕ್ಕಾಗ್ತಾಯಿಲ್ಲ. ಅದು ಇದಕ್ಕೆಲ್ಲ ಖರ್ಚಾಗ್ತಾಯಿದೆ. 10 ದಿವಸ ಅಷ್ಟೇ ನಮಗೆ ಬಂದಂಥ ಒಂದು ಸಂಬಳ ಏನಿರುತ್ತೋ 10 ದಿವಸ ಇರುತ್ತೆ. ತಿರ್ಗಾ 20 ದಿವಸ ಮತ್ತೆ ನಾವು 20 ದಿವಸನೂ ಸಾಲ ಮಾಡಬೇಕು. ಮತ್ತೆ ಮುಂದೊಂದು ಸಾರಿ ಅದನ್ನು ಕೊಡಬೇಕು, ಮತ್ತೆ ಸಾಲ ಮಾಡಬೇಕು. ಈ ರೀತಿಯೇ ಆಗ್ತಾಯಿರುತ್ತೆ. ಇನ್ನು ಕೆಲವರು ಕೂಲಿ ನಾಲಿ ಮಾಡ್ತಾಯಿರ್ತೀವಿ, ಅದು ಏನೋ ಸಂಸಾರದಲ್ಲಿ ಅದನ್ನು ತೊಗೊಂಡೋಗಿ ಹಾಕ್ಕೊಳ್ತೀವಿ, ಅದು ಕೂಡ ಅದೇ ರೀತಿ ಆಗುತ್ತೆ. ವ್ಯಾಪಾರಸ್ಥರು ವ್ಯಾಪಾರ ಆಗುತ್ತೆ, ಚೆನ್ನಾಗೇ ಇರುತ್ತೆ, ವ್ಯಾಪಾರನೂ ಹಾಕಿರೋದೆಲ್ಲ ವ್ಯಾಪಾರ ಆಗಿರುತ್ತೆ, ಆದರೆ ದುಡ್ಡು ಇರೋದಿಲ್ಲ. ಅದು ಏನಾಗಿರುತ್ತೋ ಹೆಂಗಾಗಿರುತ್ತೋ ಅಂತ ಒಂದು ಗೊತ್ತಿಲ್ಲ. ಅಂದ್ಕೊತೀವಿ ವ್ಯಾಪಾರ ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲ ಐಟಮ್ ಖಾಲಿ ಆಗಿದೆ ಅಂತೀವಿ. ಆದರೆ ದುಡ್ಡು ಮಾತ್ರ ಅದು ಎಲ್ಲಾಗಿರುತ್ತೋ, ಏನಕ್ಕೆ ಕೊಟ್ಟಿರ್ತೀವಿ, ಹೆಂಗೆ ಕೊಟ್ಟಿರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ. ಅದರಲ್ಲೂ ನಮ್ಗೆ ₹10 ಲಾಭ ಅಂತ ನಾವು ತಿಂದಿರೋದಿಲ್ಲ. ಏನಕ್ಕೆ ಹಿಂಗೆ ರೀತಿ ಆಗ್ತಾಯಿದೆ ಅಂತ. ಕಳೆದ ಒಂದು ವೀಡಿಯೋದಲ್ಲಿ ಒಬ್ಬರು ತರಕಾರಿ ಅಂಗಡಿಯವರೊಬ್ಬರು ಕೇಳಿದರು, ಅಮ್ಮ ನಮ್ಮ ದೊಡ್ಡ ಅಂಗಡಿ ಅಂದರೆ ಅವ್ರದ್ದು ಮೈಸೂರಲ್ಲಿದೆಯಂತೆ, ದೊಡ್ಡ ಅಂಗಡಿ ನಮ್ಮದು, ಸಾಕಷ್ಟು ಜನ ಬರ್ತಾರೆ, ಒಂದೇ ಅವತ್ತಿಗೆ ಖಾಲಿ ಆಗಿಬಿಡುತ್ತೆ. ಆದರೆ ನಮ್ಗೆ ಹಣ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಂದರೆ ಅವರು ಅಂದರೆ ಏನು ಎಲ್ಲಿ ಹೋಗುತ್ತೆ ಅದು ಓಡೋಗಿರೋದಿಲ್ಲ. ಅಂದರೆ ಕೆಲವು ಅವರು ಸಾಲ ತೊಗೊಂಡಿರ್ತಾರೆ, ಕೆಲವೊಂದು ಅದೇನೋ ದಿನದ ಬಡ್ಡಿ ಅಂತೆ, ವಾರದ ಬಡ್ಡಿ ಅಂತೆ, ತಿಂಗಳಿಗೆ ಏನೇನೋ ಒಂದು ಅದಕ್ಕೆ ತೊಗೊಂಡು ಹಾಕ್ಕೊಂಡಿರ್ತಾರಂತೆ. ಅಲ್ಲಿ ಬಂದಿದ್ದು ಅಲ್ಲಿಗೆ ಹಂಚ್ಕೊಂಡು ಹೋಗ್ಬಿಡ್ತಾರೆ. ಅಸಲಿ ಇರಲ್ಲ, ಬರೀ ಅದು ಇಂಟ್ರೆಸ್ಟ್ ಅಥವಾ ಬಡ್ಡಿ ಅಂತ ಏನು ಹೇಳ್ತಾರೆ ಅದನ್ನು ಕೊಡಲಿಕ್ಕೆ ಸೊರೋಗ್ಬಿಡುತ್ತೆ. ಇಲ್ಲದೇ ಇಲ್ಲ ಹಣ, ಹಾಕಿದ ಐಟಮ್ ಎಲ್ಲ ಖಾಲಿಯಾಗಿರುತ್ತೆ. ಏನಿದು ಅಂತ ಗೊತ್ತಾಗಲ್ಲ. ಒಂದೊಂದು ಸರಿ ಎಷ್ಟು ದುಡಿದ್ರು ₹10 ನಮ್ಮ ಹತ್ರ ಏನಿಗೆ ಮಾಡಬೇಕಿದು ಅನಿಸುತ್ತೆ. ಇನ್ನು ಜೀವನ ನಡಿಬೇಕಲ್ಲ, ಅದಕ್ಕಾಗಿ ಮಾಡ್ತಾಯಿದ್ದೀವಿ ಅಂತ ಸಾಕಷ್ಟು ಜನ ಈ ಥರ ಹೇಳ್ತಾರೆ. ಮತ್ತೆಲ್ಲೇ ಹೋದ್ರು ಒಂದು ₹10 ಹುಟ್ಟಲ್ಲ ನಮಗೆ. ಏನೋ ಒಂದು ಕಷ್ಟದಲ್ಲಿ ಯಾರ ಹತ್ರ ಒಂದು ಸಾಲ ಕೇಳೋಣ ಅಂದರೆ ₹10 ಬರಲ್ಲ, ಸಾಕಷ್ಟು ಕಷ್ಟದಲ್ಲಿದ್ದೀವಿ ಅಂತ. ಇಂಥದಕ್ಕೆಲ್ಲ ಈಗ ಫುಲ್ ಸ್ಟಿಪ್ ಹಾಕಿ ಎಲ್ಲದಕ್ಕೂ ಸ್ಟಾಪ್ ಮಾಡಿ, ನಿಮ್ಮ ಈಗ ಹಣ ನಿಮ್ಮ ಕಷ್ಟಕ್ಕೆ, ನಿಮ್ಮ ಒಂದು ಇದಕ್ಕೆ, ನಿಮ್ಮ ಬಳಿ ದುಡಿದಂಥ ಹಣ ನಿಮ್ಮ ಬಳಿ ಉಳಿಯೋ ಅಂಥದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡಿ ಎಲ್ಲ ಕೊಟ್ಟು ಬರಿಗೈಲಿ ಮುಖ ಚಿಕ್ಕದು ಮಾಡ್ಕೊಂಡು ಹೋಗೋ ಅಂಥವ್ರಿಗೆ ಈಗ ಒಂದು ಅದ್ಭುತವಾದಂಥ ಒಂದು ನಿಮಗೆ ತಂತ್ರನ ನಾನು ಹೇಳ್ತೀನಿ. ಇಲ್ಲ ನಾನು ಸಿಕ್ಕಿದ್ದೀನಿ, ಇದು ಏನಿದು ಅಂತ ನೋಡ್ತಾ ಇದ್ದೀರಾ. ಇದಕ್ಕೆ ಲಕ್ಷ್ಮಿಗೆ ಬೇಕಾದಂಥ ಒಂದು ವಸ್ತು ಇದು. ಲಕ್ಷ್ಮಿಗೆ ಇದನ್ನು ಭಾಳ ಇಷ್ಟಪಡ್ತಾಳೆ ಇದನ್ನು ಅಂತ ಒಂದು ವಸ್ತು ಇದು. ಕೆಲವೊಂದು ನಾನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ, ಕೆಲವೊಂದು ಅಲ್ಲೇ ಕೆಲವ್ರಿಗೆ ಅರ್ಥ ಆಗಲ್ಲ. ಹೇಳ್ದಿದ್ಮೇಲೆ ಏನಕ್ಕೆ ಆಗ್ತೀರಾ ಅಂತ ಅಂತಾರೆ. ಅಂಥವ್ರಿಗೆ ನಾವೇನೂ ಹೇಳೋಕ್ಕಾಗಲ್ಲ. ಹೇಳ್ತಾಯಿದ್ರು ಮತ್ತು ಅದೇ ಪ್ರಶ್ನೆ ಕೇಳಿದಾಗ ಇವ್ರನ್ನ ಹತ್ರ ಮಾತಾಡ್ತೀನಿ ಸುಮ್ಮನೆ ಇರೋದು ಮೇಲು ಅನಿಸುತ್ತೆ. ಯಾಕೆ ಅಂತಂದರೆ ಹೇಳ್ತಾರಲ್ಲ, ಕೆಲವ್ರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ ಅಂತ. ಆ ರೀತಿ ಜನಗಳು ನಾವೇನೂ ಹೇಳೋಕ್ಕಾಗಲ್ಲ. ಅವ್ರು ಹೇಳ್ಕೊಳ್ತಾನೆ ಇರ್ತಾರೆ, ನಾವು ಅದಕ್ಕೆ ಗಮನವೂ ಕೊಡಲ್ಲ. ಅದೇನೇ ಹೇಳ್ತಾರಲ್ಲ, ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅನ್ನೋ ರೀತಿ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ವೀಕ್ಷಕರೇ, ಇದೊಂದು ಲಕ್ಷ್ಮಿಗೆ ಸಂಬಂಧಪಟ್ಟದ್ದು. ಅದು ಮೂಲಿಕೆ ಅಲ್ಲ, ಇದು ಒಂದು ಮೂಲಿಕೆ ಅಲ್ಲ, ಇದು ಒಂದು ಪಕ್ಷಿದು ಅಂತ ಇಷ್ಟು ಸೂಕ್ಷ್ಮ ನಾನು ಕೊಡ್ತೀನಿ. ಯಾಕೆಂದರೆ ಕೆಲವೊಂದು ನಾವು ಈ ರೀತಿ ಹೇಳೋ ಹಂಗಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡು, ಕೆಲವ್ರಿಗೆ ಅರ್ಥ ಆದರೂ ಅರ್ಥ ಆಗದೆ ನಮ್ಮ ಬಾಯಲ್ಲಿ ಕೇಳ್ಕೋಬೇಕು ಅನ್ನೋ ಏನೋ ಒಂದು ಕೆಟ್ಟ ಕ್ಯೂರಿಯಾಸಿಟಿ ಅದು. ಅಂದರೆ ಅದು ಒಳ್ಳೆ ರೀತಿಲಾದರೆ ನಾವು ಹೇಳ್ತೀವಿ, ಅವ್ರ ಹತ್ರ ಕೇಳಿಸ್ಕೊಂಡು ಏನು ಹೇಳೋಂಗಿಲ್ಲ. ನಾವು ಒಳ್ಳೆ ರೀತಿ ಇದ್ದರೆ ಒಪ್ಪನಾಗೆ ಹೇಳ್ತೀವಿ ಅದನ್ನು. ಕೆಲವೊಂದು ಹೇಳ್ತಾ ಇರೋ ಅಂಥದ್ದನ್ನ
ಕೆಲವೊಂದು ಮುಜುಗರ ಇರೋವಂಥ ಕೂಡ ನಾವು ಹೇಳಲಿಕ್ಕಾಗಲ್ಲ. ಅವ್ರಿಗದೇನೋ ಒಂದು ಇದಿರುತ್ತೆ, ಆ ರೀತಿ ಇರುತ್ತೆ. ಅಂಥವ್ರಿಗೆಲ್ಲ ಬೇಡ, ಅವ್ರಿಗೆ ಏನೋ ದಟ್ಟದ ದರಿದ್ರನೇ ಬಂದು ಅವ್ರಿಗೆ ಇದ್ದಿದ್ದು ಇರೋ ಒಂದು ಇದನ್ನೆಲ್ಲ ಕಳ್ಕೊಂಡೆ ಅವ್ರು ಈ ರೀತಿ ಒಂದು ಬರ್ತಾರೆ ಅಷ್ಟೇ. ಅಂಥವ್ರು ನಾವೇನು ಮಾಡಲಿಕ್ಕಾಗಲ್ಲ. ಅವರವರು ದುರ್ಬುದ್ಧಿ ತಕ್ಕನಾಗಿ ದೇವರು ಅವ್ರವ್ರಿಗೆ ಕೊಟ್ಟಿರ್ತಾನೆ. ವೀಕ್ಷಕರೇ, ಬನ್ನಿ ಈಗ ಲಕ್ಷ್ಮೀ ಇದರಲ್ಲಿ ನಾವ್ಯಾಕೆ ಅಂತ ಇವ್ರನ್ನ ಮಾತಾಡೋದು ನೋಡಿ. ಇದು ಒಂದು ಲಕ್ಷ್ಮಿಗೆ ಉಪಯೋಗಕ್ಕೆ ಬರುವಂಥ ಲಕ್ಷ್ಮೀ ವಾಹನದ ಒಂದು ವಸ್ತುಗಳಿವೆಲ್ಲ. ಈ ವಸ್ತುನ ನೀವು ಒಂದು ತಾಯ್ತದಲ್ಲಿ ಹಾಕಿ, ಅದಕ್ಕೆ ಮೊನ್ನೆ ನಾನು ಶ್ರದ್ಧೆ ಇರಬೇಕು ಒಂದು ವಿಡಿಯೋ ಹಾಕಿದ್ದೆ. ಯಾವುದು ಇದು ನೋಡಿ, ಕಸ್ತೂರಿ ಅಂತಂದ್ಬಿಟ್ಟು ಹಾಕಿದ್ದೇನೆ. ನೋಡಿದ್ದೀರ ಸಾಮಾನ್ಯ ಎಲ್ಲರೂ ಇದನ್ನು. ಈ ಕಸ್ತೂರಿನ ಯಾಕೆಂದರೆ ಅವಳು ಭಾಳ ಸ್ಮೆಲ್ ಬೇಕಾಗಿರೋಳು ಅಂತೆ, ಭಾಳ ಒಂದು ಈ ಒಂದು ಘಮ ಘಮ ಅಂತ ಏನು ಅಂಥ ವಸ್ತುನ ಇಷ್ಟ. ಯಾಕೆ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಈ ಜಾಜಿ ಹೂವು ಇಂಥವೆಲ್ಲ ಭಾಳ ಇಷ್ಟಪಡೋಳು. ಅವಳಿಗೆ ಎಲ್ಲಿ ಆ ಒಂದು ಸುವಾಸನೆ ಇರುತ್ತೋ ಅಲ್ಲಿ ಅವಳು ನೆಲೆಸ್ತಾಳೆ ಅಂತ ಹೇಳ್ತಾರೆ. ಹಂಗಾಗಿ ಈ ಒಂದು ತಿರುಪತಿಲಿ ಇದನ್ನು ನೀವು ಬೇಕಾದ್ರೆ ಸ್ಪೆಷಲ್ ದರ್ಶನ ಮಾಡಿಸ್ಕೊಂಡು, ಅದಕ್ಕೆ ಅಮೌಂಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಆ ದರ್ಶನ ನೀವು ಮಾಡಿದಾಗ ಆ ದೇವರಿಗೆ ಅಂದರೆ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರನಿಗೆ ಈ ಒಂದು ವಸ್ತುನೇ ಬಟ್ಟೆಗೆ ಹಾಕ್ತಾರೆ. ಬಟ್ಟೆಗೆ ಹಾಕ್ಬಿಟ್ಟು ಆ ಬಟ್ಟೆನ ಆ ದೇವ್ರಿಗೆ ಫುಲ್ಲು ಮೈಯಿಂದ ಫುಲ್ಲೆಲ್ಲ ಆ ಸುವಾಸನೆನ ಒರೆಸ್ತಾರೆ. ಆ ಒರೆಸಿದಂಥ ಬಟ್ಟೆನ ಯಾರು VIP ದೊಡ್ಡವ್ರು ಹೋದಾಗ ಆ ಬಟ್ಟೆನ ಅವ್ರಿಗೆ ಉಜ್ಜುತ್ತಾರೆ, ಮುಖಕ್ಕೆಲ್ಲ ಉಜ್ಜುತ್ತಾರೆ. ಅಂದರೆ ಕೊಡಲ್ಲ, ಅದು ಎಷ್ಟೇ ಹರಿದೋಗಿರೋ ಬಟ್ಟೆ ಆದರೂ ಅವ್ರು ವಾಪಸ್ ಕೊಡಲ್ಲ, ಅವ್ರಿಗೆ ಕೊಡೋದಿಲ್ಲ. ಅವರು ಉಜ್ಜಿಬಿಟ್ಟು ಒಂದು ಇದು ಹೇಳಿ ವಾಪಸ್ ಮತ್ತೆ ಈಸ್ಕೊಂಡ್ಬಿಡ್ತಾರೆ ಅವರು. ಆ ರೀತಿಯಾದಂಥ ಒರಿಜಿನಲ್ ಆದಂಥ ಒಂದು ಕಸ್ತೂರಿ ಇದು. ಇದನ್ನು ನಿಮಗೆ ಯಾಕಂದರೆ ಇದು ನಾನು ಕಳೆದ ವೀಡಿಯೋಲಿ ಕೂಡ ಹೇಳಿದ್ದೆ, ಸಾಕಷ್ಟು ವಶೀಕರಣಕ್ಕೆಲ್ಲ ಬರುತ್ತೆ ಇದು. ನೀವು ಯಾವುದೇ ಒಂದು ಬೇಕು ಅಂತಂದರೂ ಕೂಡ ಅಲ್ಲಿ ಒಂದು ಅವ್ರನ್ನ ಮೇಲೆ ಒಂದು ಸ್ವಲ್ಪ ಹಿಂಗೆ ಟಚ್ ಮಾಡಿದಾಗ ಅವರು ನಿಮ್ಮ ಒಂದು ವಶ ಆಗ್ತಾರೆ ಅಂತ ಕೂಡ ಹೇಳಿದ್ದೆ. ಮತ್ತು ಅದ್ಭುತವಾಗಿ ಈ ದಾರಿದ್ರ ಅನ್ನೋದು ಏನಿರುತ್ತೆ ಮುಖದಲ್ಲಿ, ಕೆಲವ್ರಿಗೆ ರಾಹುಕೇತು ಇರೋದಂಗೆ ಇರ್ತಾರೆ ಮುಖದಲ್ಲಿ, ಬರೀ ಮಾತಿನಲ್ಲೇ ಅಲ್ಲ ಅವರು ರಾಹುಕೇತು, ಮುಖದಲ್ಲಿ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ನೀವು ನೋಡಿರ್ಬೋದು, ನಿಮಗೆಲ್ಲರೂ ಬೇಕಾದ್ರೆ ಒಂದು ದಾರಿದ್ರ್ಯ ಇರೋರ ಮುಖ ನೋಡಿ ಬೇಕಾದ್ರೆ ನೀವು ಅವ್ರ ಮುಖ ಆ ರೀತಿಯೇ ಒಂದು ರವ ಅನ್ನೋ ಥರ ಒಂದು ಇದಾಗಿರುತ್ತೆ. ಅಂಥವ್ರಿಗೆ ಏನಾಗುತ್ತೆ, ಈ ರೀತಿ ಇದ್ದಾಗ ನೀವು ಅಲ್ಲಿ ಗುರ್ತಿಡಬೇಕು. ನಾವು ಅನ್ಕೊಂತೀವಿ ಯಾಕೋ ನಮ್ಮ ಮುಖ ಹಿಂಗಾಯ್ತಲ್ಲ, ಯಾಕೋ ನಮ್ಮ ಮುಖ ಹಿಂಗೆ. ಅಲ್ಲಿ ಏನಾಗುತ್ತೆ, ಈ ಕೆಟ್ಟದು ಈ ಮಾಂತ್ರಿಕತೆ ಇರ್ಬೋದು, ಮಂತ್ರ ತಂತ್ರಗಳಿರ್ಬೋದು, ಅಥವಾ ನೆಗೆಟಿವ್ ಇರ್ಬೋದು, ಇವೆಲ್ಲ ಈ ದಾರಿದ್ರ ಇರ್ಬೋದು, ಇವೆಲ್ಲ ಸೇರಿಕೊಂಡಾಗ ಏನಾಗುತ್ತೆ, ಆ ಮುಖ ಅವ್ರ ಕಳೆ ಪಾಪ ಚೆನ್ನಾಗಿರೋ ಅವ್ರ ಮುಖ ಆ ಥರ ಆಗೋಗ್ಬಿಡುತ್ತೆ ವೀಕ್ಷಕರೇ. ಅದು ನೀವು ಬೇಕಾದ್ರೆ ಇಲ್ಲಿಂದ ಬೇಕಾದ್ರೆ ಅದು ಒಂದು ಪರೀಕ್ಷೆ ಮಾಡಿ ನೋಡಿ. ಹಣವಿರೋನ್ ಮುಖ ಆಗಿರುತ್ತೆ, ಹಣ ಇಲ್ದಿರೋನ್ ಮುಖ ಆಗಿರುತ್ತೆ. ಅದರಲ್ಲಿ ಹಣವಿಲ್ದಿರೋನ್ ಮುಖ ಬೆಳಗ್ಗೆನ ಸಂಜೆ ತನಕ ಪಾಪ ಹಾಗೇನೇ ಇರುತ್ತೆ. ಆಮೇಲೆ ಆದರೂ ಸ್ವಲ್ಪ ಅಂದರೆ ಈ ಒಂದು ನೆಗೆಟಿವ್ ಇರೋವಂಥವ್ರು, ಈ ಒಂದು ದುಷ್ಟಶಕ್ತಿಗಳು ಸೇರ್ಕೊಂಡಿರೋ ಮುಖ ಅಂತೂ ಇದ್ದಿದ್ದು ಕೆಟ್ಟೋಗಿರುತ್ತೆ, ಅವ್ರನ್ನ ನೋಡಲಿಕ್ಕಾಗಲ್ಲ. ಅಂಥ ಒಂದು ದಾರಿದ್ರ್ಯಗಳು, ಕಷ್ಟಗಳು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು, ದುಡಿದಂಥದ್ದು ಒಂದು ನಮಗೆ ಇರಬೇಕು, ನಾವು ಒಂದು ಮನೆ ಸೈಟು ತಗೋಬೇಕು, ಎಲ್ಲಾದರೂ ಹೋದರೆ ನಾವು ಏನೋ ಒಂದು ಕೇಳಿದಂಥ ವಸ್ತುನ ಅವ್ರು ನಮ್ಗೆ ಸಹಾಯ ಮಾಡಬೇಕು ಅನ್ನೋದಿದ್ರೆ ನೋಡಿ, ಇದನ್ನು ಒಂದು ತಾಯ್ತದಲ್ಲಿ ಅದಕ್ಕೆ ಇನ್ನೂ ಬೇರೆ ಬೇರೆ ಪ್ರೊಸೆಸರ್ ಇದೆ. ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಕೆಲವು ಮಂತ್ರಗಳಿದೆ ಇದಕ್ಕೆ, ಆ ಮಂತ್ರಗಳೆಲ್ಲ ಹಾಕಿ ಒಂದು ತಾಯ್ತದಲ್ಲಿ ಇದನ್ನು ಈ ಒಂದು ವಸ್ತುವಿಂದ ಚೆನ್ನಾಗಿ ಇದಕ್ಕೆ ಮೆತ್ತಬೇಕು. ಈ ವಸ್ತುಗೆ ನೋಡಿ, ಈ ಒಂದು ಕಸ್ತೂರಿನ, ಯಾಕೆಂದರೆ ನೀವು ಬರೀ ಸುಮ್ಮನೆ ಮೈಗೆ ಹಿಂಗೆ ಅಂದ್ಕೊಂಡ್ರೆ ನೀವು ಒಂದು 3-4 ಸರಿ ವಾಶ್ ಮಾಡಿದ್ರೂ ಆ ಸ್ಮೆಲ್ ಹೋಗೋದೇ ಇಲ್ಲ. ಅಷ್ಟು ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ನೀವು ಇಲ್ಲಿ ಹಾಕ್ಕೊಂಡು ಹೋದರೆ 10 ಜನ ಹಿಂದೆ ಅಲ್ಲಿ ಅಷ್ಟು ಸ್ಮೆಲ್ಲು ಹೋಗ್ತಾ ಇರುತ್ತೆ. ಅಷ್ಟು ಒಂದು ಸ್ಮೆಲ್ ಆದಂಥದ್ದು. ಬಟ್ಟೆ ವಾಶ್ ಮಾಡಿದ್ರೆ ಹೋಗಲ್ಲ, 3-4 ಸರಿ ವಾಶ್ ಮಾಡಿದ್ರೂ ಅದು ಸ್ಮೆಲ್ ಇರುತ್ತೆ. ಕೈಯಲ್ಲಿ ನಾವು ಮುಟ್ಟಿ ಇದು ಮಾಡ್ತೀವಿ ಅಂತಂದರೆ ಕೈ ಸೋಪಾಗಿ ತೊಳೆದ್ರೂ ಕೂಡ ಆ ಸ್ಮೆಲ್ಲು ಹೋಗಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಸ್ಮೆಲ್ ಇದು, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸುವಾಸನೆ. ಇಂಥದನ್ನ ಈ ಕಡ್ಡಿಗೆ ಹಾಕಿ ಚೆನ್ನಾಗಿ ಮೆತ್ತಬೇಕು. ಯಾಕೆ ನಾನು ಇಲ್ಲಿ ಇನ್ನೂ ಅದನ್ನು ಸಿದ್ಧಿ ಮಾಡಿಲ್ಲ, ಅದಕ್ಕಾಗಿ ನಿಮ್ಗೆ ಇಲ್ಲಿ ನಾನು ತೋರಿಸ್ತಾ ಇಲ್ಲ. ಇದು ಯಾಕೆ ಅಂತಂದರೆ ನಾಳೆ ಶುಕ್ರವಾರ ಇದೆ, ನಾನು ನಾಳೆ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ನಾಳೆ ಶುಕ್ರವಾರ ಇರೋದ್ರಿಂದ ಮತ್ತು ಈ ವಸ್ತುಗಳು ಕೂಡ ಒಳ್ಳೆಯ ಸಮಯಕ್ಕೆ ನಂಗೆ ಸಿಕ್ಕಿರೋದ್ರಿಂದ ಇದನ್ನು ನಾಳೆ ನಾನು ತಯಾರು ಮಾಡ್ತೀನಿ ಮಹಾಲಕ್ಷ್ಮಿಗೆ. ಇದು ಯಾಕೆಂದರೆ ಅವಳದೇ ಒಂದು ವಾಹನ ಇದು, ಆ ವಾಹನದಲ್ಲಿ ನಡೆಸಿ ಮತ್ತು ಶ್ರೀನಿವಾಸ ಲಕ್ಷ್ಮಿ ಬೇಕಾಗಿದ್ದಂಥ ಈ ಸುಗಂಧವಾದ ಕಸ್ತೂರಿನ ಕೂಡ ಹಾಕಿ ಇದನ್ನು ಅದಕ್ಕೆ ಮಂತ್ರ ಎಲ್ಲ ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಆ ಯಂತ್ರ ಕೂಡ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮಾಡಿದಾಗ
ಮಹಾಲಕ್ಷ್ಮಿ ನಿಮ್ಮ ಹಿಂದೆನೇ ಬರ್ತಾಳೆ. ನೀವು ಅವಳ ಹಿಂದೆ ಹೋಗಬೇಡಿ, ಅವಳು ನಿಮ್ಮಿಂದೆ ಬರ್ತಾಳೆ. ಇದು ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ಅಲ್ಲ ಇದು. ನಾನು ಹೇಳ್ದಂಗೆ ಲಕ್ಷ್ಮಿಯ ಒಂದು ವಾಹನದ್ದು ಇದು ಅಂತ ಹೇಳಿದ್ದೀನಿ. ಅದನ್ನು ಅರ್ಥ ಮಾಡಿಕೊಡ್ರಿ. ಎಲ್ಲ ಗೊತ್ತಾಗಿದೆ ನಿಮಗೆ, ಆದರೂ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಂದು ವಿಷಯಗಳು ನಾವು ವೀಕ್ಷಕರೇ ಕೆಲವೊಂದು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಕೆಲವರು ಬೇರೆ ರೀತಿಯಲ್ಲಿ ಅದನ್ನು ತಿಳ್ಕೊಳ್ತಾರೆ. ಹೇಳ್ದಿದ್ಮೇಲೆ ಅದೆಲ್ಲ ಇರ್ತದಲ್ವ, ಮಾಮೂಲಿಯಾಗಿ ಅವ್ರಿಗೇನೋ ಕಾಲಿಳಿದು ಮಾತಾಡೋದು ಏನೋ ಒಂದು ರೀತಿ ಅವ್ರಿಗೆ ಕೈಯಾಲಿರುತ್ತೆ, ಒಂಥರ ಹುಚ್ಚು ಅನ್ಬೇಕೇನೋ ಅಷ್ಟೇ, ಇದಕ್ಕೇನು ಅನ್ನೋಕ್ಕಾಗಲ್ಲ. ಹಂಗಾದಾಗ ಏನಾಗುತ್ತೆ ಇದ್ದರೆ ನಾವೇ ಹೇಳ್ತೀವಿ ನೋಡಿ. ಈಗ ನಾನು ಸೂಕ್ಷ್ಮವಾಗಿ ಹೇಳಿದೆ, ಆದ್ರೂ ಅದನ್ನು ಒಂದು ಸ್ವಲ್ಪ ನಾನು ಹೇಳಿದ್ದೀನಿ. ಯಾಕೆಂದರೆ ತೀರಾ ಹೇಳ್ದೆ ಇದ್ದರೆ ಏನೋ ಅಂತ ನಿಮ್ಮಲ್ಲೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಹೇಳಿದರೆ ನಮಗೇನೋ ಸಿಗ್ತಿತ್ತೇನೋ, ನಾವು ಮಾಡ್ಕೊಳ್ತಿದ್ವೇನೋ ಅಂತ. ಹಾಗಾಗಿ ಇದನ್ನು ಆ ರೀತಿ ನಾನು ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗದಿರಿದ್ರೂ ನಾನು ಈ ಲಕ್ಷ್ಮೀ ವಾಹನ ಅಂತ ಎಲ್ಲರಿಗೂ ಗೊತ್ತು. ಲಕ್ಷ್ಮೀ ವಾಹನ ಅಂದರೆ ಏನು ಅಂತ ಗೊತ್ತು. ಹಾಗಾಗಿ ಇದನ್ನು ನಾನು ನಿಮ್ಗೆ ಇವತ್ತು ಹೇಳಿದ್ದೀನಿ. ಇದನ್ನು ಈ ರೀತಿಯ ಒಂದು ಈಗ ನಾನು ಏನು ತೋರಿಸಿದ್ನಲ್ಲ, ಇದನ್ನು ಈ ಥರ ಒಂದು ಸ್ವಲ್ಪ ಆ ತಾಯ್ತ ಏನಿರುತ್ತೆ ನೋಡಿ, ಎಕ್ಸ್ಕ್ಯೂಸ್ ಮೀ, ಆ ತಾಯ್ತಕ್ಕೆ ಆ ಒಂದು ಈ ಕಡ್ಡಿನ ಆ ಒಂದು ಕಸ್ತೂರಿಗೆ ಚೆನ್ನಾಗೆ ಹಾಕಿ ಚೆನ್ನಾಗಿ ಅದಕ್ಕೆ ರಬ್ ಮಾಡಬೇಕು. ಅಂದರೆ ಮೆತ್ತಬೇಕಾದ್ರೆ ಚೆನ್ನಾಗೆಲ್ಲ ಮೆತ್ಬಿಟ್ಟು ಅದಕ್ಕೆ ಆ ಒಂದು ಬೆಳ್ಳಿದು ಆದರೆ ಬಹಳ ಒಳ್ಳೆಯದು. ಬೆಳ್ಳಿ ಯಂತ್ರ ಆದರೆ ನೀವೇನು ಯಂತ್ರಕ್ಕೆ ಹಾಕ್ತೀವಲ್ಲೋ ಆ ಯಂತ್ರ ಬೆಳ್ಳಿದಾದರೆ ಇನ್ನೂ ಚೆನ್ನಾಗಿ, ಯಾಕೆಂದರೆ ಬೆಳ್ಳಿ ಅಂದರೆ ಚಂದ್ರ ಇರ್ತಾನೆ. ಹಾಗಾಗಿ ಈ ಚಂದ್ರ ಸಹೋದರಿ ಅಂತ ಹೇಳ್ತೀವಿ ಲಕ್ಷ್ಮಿಗೆ ಅಲ್ವಾ. ನೋಡಿ ನಮ್ಮ ಒಂದು ಇದರೊಳಗಡೆ ಲಕ್ಷ್ಮೀ ಸಹೋದರಿ, ಚಂದ್ರ ಸಹೋದರಿ ಅಂತ ಹೇಳ್ತೀವಿ. ಹಾಗೆ ಈ ಚಂದ್ರ ಮತ್ತು ಲಕ್ಷ್ಮಿ ಎರಡು ಸೇರಿದಾಗ ಏನಾಗ್ತಾನೆ, ಚಂದ್ರ ಮನಕಾರಕ, ಮನಸ್ಸು ಉಲ್ಲಾಸವಾಗಿರುತ್ತೆ. ಲಕ್ಷ್ಮಿ ಅಲ್ಲಿ ಮನಸ್ಸು ಯಾವಾಗ ಉಲ್ಲಾಸವಾಗಿರುತ್ತೋ ಲಕ್ಷ್ಮಿ ಕೂಡ ಅಲ್ಲಿ ಸಂತೋಷವಾಗಿರ್ತಾಳೆ. ಇದು ಹಾಗಾಗಿ ಇದನ್ನೆಲ್ಲ ನೀವು ಮಾಡಿದಾಗ, ಮತ್ತು ಈ ಒಂದು ಕಸ್ತೂರಿ ಅನ್ನೋದು ಅವಳ ಒಂದು ಇದು ವೆಂಕಟೇಶ್ವರನವನಿಗೆ ಭಾಳ ಅಭಿಷೇಕ ಮಾಡೋ ಅಂಥದ್ದು. ಇದನ್ನೆಲ್ಲ ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹಳೇ ಕಾಲದ್ದು ಇವೆಲ್ಲ ಈಗ ನಾವು ಯಾರ ಹತ್ರನೂ ಇದು ಸಿಕ್ಕಲ್ಲ. ಹಳೇ ಕಾಲದ್ದು ಅವಾಗ ಅವರು ಮಾಡ್ತಾಯಿದ್ರು. ಅವರು ಮಾಡಿ ಅದನ್ನು ಬೇರೆಯವ್ರು ಕೂಡ ಕೊಡ್ತಿದ್ರು. ಅವರು ಕೂಡ ಧಾರಣೆ ಮಾಡ್ತಿದ್ದಾಗ ದುಡ್ಡು ಅನ್ನೋದು ಅವ್ರಿಗೆ ಯಥಾರ್ಥವಾಗಿ ಬರ್ತಿದ್ದು. ದುಡ್ಡು ದಾರಿದ್ರನೇ ಇರ್ತಿರಲಿಲ್ಲ ಆವಾಗಿನ ಕಾಲದಲ್ಲಿ. ತಗೊಳ್ತಾ ಇದ್ದಿಷ್ಟು ದುಡ್ಡು, ಆದರೂ ಅವ್ರಿಗೆ ಯಥಾರ್ಥವಾಗಿ ದುಡ್ಡು ಯಾವಾಗಲೂ ತುಂಬಿರೋದು. ಈ ರೀತಿ ಸಾಕಷ್ಟಿರ್ತವೆ ಲಕ್ಷ್ಮಿಗಾಗಿ. ಯಾಕೆ ನಾವು ಲಕ್ಷ್ಮಿ ಇಲ್ಲ ಅಂದರೆ ಬದುಕೋಕ್ಕೆ ಆಗಲ್ಲ. ಯಾಕೆ ಜನ ಕೊಡೋದೇ ಹಣಕ್ಕಾಗಿ ಬೆಲೆ. ಗುಣ ನೀವು ಏನೇ ಇಟ್ಕೊಂಡ್ರು ಆ ಗುಣಕ್ಕಲ್ಲಿ ಏನೂ 10 ಪೈಸದ್ದು ಕೂಡ ಬೆಲೆ ಕೊಡಲ್ಲ. ಅದೇ ನೀವು ಹಣ ಇಟ್ಕೊಳ್ಳಿ, ನೀವು ಹೆಂಗೆ ಸಂಪಾದನೆ ಮಾಡಿ, ಹೆಂಗೆ ಬಂತು, ಏನು ಮೋಸ ಮಾಡಿದ್ದೀರಾ, ಜನಕ್ಕೆ ಮೋಸ ಮಾಡ್ರ, ಬೇರೆದಕ್ಕೆ ತಲೆ ಹೊಡೆದ್ರ, ಇವೆಲ್ಲ ಏನೂ ಕೇಳಲ್ಲ. ಹಣ ಇದೆ, ಅಯ್ಯೋ ಅವ್ರ ಹತ್ರ ಏನಪ್ಪ ಅವ್ರು ಜೋರಾಗಿದ್ದಾರೆ, ಅವ್ರಿಗೇನು ಹಣ ಇದೆ ಅಂದರೆ ಅದೆಲ್ಲಿ ಬಂತು, ಹೆಂಗೆ ಸಂಪಾದನೆ ಮಾಡ್ತು ಅದು ಕೇಳಲ್ಲ ಜನ ಅಲ್ವಾ. ನೋಡಿ ಆ ರೀತಿ ಇರುತ್ತೆ. ಹೀಗಾಗಿ ನೀವು ಕೂಡ ಒಂದು ದೊಡ್ಡ ವ್ಯಕ್ತಿ ಆಗಬೇಕು, ನಾವು ಕೂಡ 10 ಥರ ಜನ ಥರ ಇರಬೇಕು, ನಾವು ಒಂದು ನಮ್ಮ ಆಸೆಗಳೆಲ್ಲ ತೀರಿಸ್ಕೋಬೇಕು ಅಂದರೆ ಇಂಥದ್ದು ಒಂದು ವ್ಯವಸ್ಥೆನ ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ದು. ಯಾಕೆಂದರೆ ಎಲ್ಲ ಹೇಳೇ ಇದ್ದೀನಿ, ಯಾವುದ್ರಲ್ಲಿ ಮುಚ್ಚಿಕ್ಕಿರೋಂಥ ಏನೂ ಇಲ್ಲ, ಎಲ್ಲ ಹೇಳೇ ಇದ್ದೀನಿ. ಅದನ್ನು ನಿಮ್ಗೇನಾದ್ರು ವ್ಯವಸ್ಥೆ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡು ಆ ಮಹಾಲಕ್ಷ್ಮಿನ ನಿಮ್ಮ ಹತ್ರ ಕಟ್ಟಾಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೇನು ಅನ್ನಿಸ್ತು, ಏನಿಲ್ಲ, ಯಾವ ಥರ ಇನ್ನೂ ಏನು ರೀತಿ ಕೊಡ್ಬೋದಾಗಿತ್ತು ನಾನು. ಯಾಕಂದ್ರೆ ನಮಗೂ ಎಲ್ಲ ವಿದ್ಯೆ ಕಲ್ತಿದ್ವಿ, ಎಲ್ಲ ಜ್ಞಾನ ಇರುತ್ತೆ ಅಂತಲ್ಲ. ನಾನು ಎಷ್ಟೋ ಸರಿ ಕೆಲವೊಂದು ಏನೋ ಹೇಳೋದಿರುತ್ತೆ, ನಾನು ಅದು ನಾನು ಹೆಣ್ಮಕ್ಳಿಗೆ ಒಂದು ಟಿಪ್ಸ್ ಕೊಡೋಣ ಅಂತೀನಿ, ಇದೇ ಲೆಂತ್ ಆಗಿಬಿಡುತ್ತೆ. ಹಂಗಾಗಿ ಸುಮ್ಮನಾಗ್ತೀನಿ. ಲಾಸ್ಟಲ್ಲಿ ಈಗ ಒಂದು ಟಿಪ್ಸು ಅಂದರೆ ಒಂದು ಹೆಣ್ಮಕ್ಳು ನಾನು ಜ್ಞಾಪನ ಬಂತು. ಈಗ ಈ ಬೆಳಗ್ಗೆನೇ ನೀವು ಎದ್ದೊಳ್ತೀರ, ಬೆಳಗ್ಗೆ ಎದ್ದು ಬಾಕ್ಲಿಂದ ವಾಸ್ಕಲ್ಗೆ ದಾಟ್ಕೊಂಡು ಹೋಗ್ತೀರಾ. ವಾಸ್ಕಲ್ ದಾಟ್ಕೊಂಡು ಹೋದಾಗ ಯಾವ ಕಾಲು ಇಕ್ತೀರಾ, ಯಾವ ಕಾಲಿಂದ ವಾಪಸ್ ಬರ್ತೀರಾ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದು ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಈಗ ಬೆಳಗ್ಗೆ ನೀವು ಎದ್ದ ತಕ್ಷಣ ನೀವು ಏನು ಕೈ ಅಂಗೈ ಉಜ್ಜಿಬಿಟ್ಟು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಏನು ಹೇಳ್ತೀರಾ, ಅದು ಹೇಳ್ಕೊಂಡಾದಮೇಲೆ ಇಲ್ಲ ಯಾವುದಾದ್ರು ಒಂದು ಫೋಟೋ ಇದ್ದರೆ ಫೋಟೋ ಶರಣಾಗಿ ಅಲ್ಲಿ ಒಂದು ನಮಸ್ಕಾರ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಹೆಣ್ಣುಮಕ್ಕಳು ಕಾಲು ಇಡಬೇಕಾದ್ರೆ ಯಾವ ಕಾಲು ಇಡಬೇಕು, ಎಡಗಾಲು ಇಡಬೇಕು. ಫಸ್ಟು ಎಡಗಾಲು ಇಡಬೇಕು, ಮತ್ತು ವಾಪಸ್ ಮನೆಗೆ ನೀವು ಹೊರಗಡೆಯಿಂದ ಬರಬೇಕಾದ್ರೆ ಬಲಗಾಲು ಇಟ್ಕೊಂಡು ಒಳಗಡೆ ಬರಬೇಕು. ಇದು ಒಂದು ಪುಟ್ಟು ಟಿಕ್ಸು. ಆದರೂ ಇದರಿಂದ ಅದ್ಭುತವಾದ ಚಮತ್ಕಾರ ನಡೆಯುತ್ತೆ. ಯಾವತ್ತು ಫಸ್ಟಿಗೆ ಮನೆಯಿಂದನೇ ಹೆಣ್ಮಕ್ಳು ಬಲಗಾಲು ಇಟ್ಕೊಂಡು ಹೊರಗೆ ಹೋಗಬಾರ್ದು. ಏಕೆ ಲಕ್ಷ್ಮಿ ಬಲಗಾಲು ಇಟ್ಕೊಂಡು ಒಳಗೆ ಬರಬೇಕು. ಹೆಣ್ಮಕ್ಳು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ, ಮಹಾಲಕ್ಷ್ಮಿದಿರು. ಹೆಣ್ಮಕ್ಳು ಅಂದರೆ ಮಹಾಲಕ್ಷ್ಮಿದಿರು ನೀವೆಲ್ಲ. ಹಂಗಾಗಿ ಈ ಮಹಾಲಕ್ಷ್ಮಿದಿರಿಗೆ ಈ ಒಂದು ಅಷ್ಟಲಕ್ಷ್ಮಿ ಕೂಡ ಸೇರಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಈ ವಿಡಿಯೋ ನಮ್ಮ ಎಲ್ಲ ಹೆಣ್ಣುಮಕ್ಕಳು ಮತ್ತೆಲ್ಲ ಅವರ ಸಂಸಾರಕ್ಕೆ ಈ ದಾರಿದ್ರ್ಯ ಅನ್ನೋದು ಹೋಗಿಬಿಡಲಿ,
ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಹಣವಂತರಾಗಲಿ ಅನ್ನೋದೇ ನನ್ನ ಒಂದು ಮನದಾಳದ ಆಸೆ. ಅದಕ್ಕಾಗಿ ನಿಮಗೆ ಶೋಧನೆ ಮಾಡಿ ಯಾರು ಕೊಡ್ದಿರೋ ಅಂಥದ್ದು, ಯಾರು ತೋರಿಸ್ತಿರೋ ಅಂಥದ್ದು, ಯಾರು ಹೇಳ್ದಿರೋ ಅಂಥ ಪ್ರಾಚೀನ ಕಾಲದ್ದು ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದು ಸಾಮಾನ್ಯ ಈಗಲ್ದಂತೂ ಯಾವುದು ಬರೋದೇ ಇಲ್ಲ ಇದು. ಹಾಗಾಗಿ ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳಬೇಕು ಅನ್ನೋದ್ರೆ ಕಾಮೆಂಟ್ ಮುಖಾಂತರ ಹೇಳಿ. ಈ ಒಂದು ವಿಡಿಯೋ ಆದರೆ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಪಾಪ ಗೊತ್ತಿಲ್ದಿರೋ ಶೇರ್ ಮಾಡಿ, ಪಾಪ ಅವರು ಮಾಡ್ಕೊಳ್ತಾರೆ ಅಲ್ವಾ, ಕಷ್ಟದಲ್ಲಿರ್ತಾರೆ, ಅವ್ರಿಗೂ ಬೇಕಾದರೆ ಅವರು ನೋಡ್ಕೊಳ್ತಾರೆ. ಶೇರ್ ಮಾಡಿ. ಇನ್ನು ಯಾರು ಹೊಸ್ದಾಗಿ ನೋಡ್ತಿರ್ತೀರೋ ಅವರು ನಂದೇನು ಇನ್ನೂ ಹೊಸ್ದಾಗಿ ನೀವು ನನ್ನ ವೀಡಿಯೋ ಚಾನಲ್ ಏನು ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ವ ಅವರು ತಕ್ಷಣಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಾನು ಹಾಕಿದಂಥ ಪ್ರತಿಯೊಂದು ವೀಡಿಯೋಗಳಿಗೂ ತಕ್ಷಣಕ್ಕೆ ಬರ್ತೀನಿ. ಇನ್ನೂ ಸಾಕಷ್ಟು ಜನ ಸಬ್ಸ್ಕ್ರೈಬರೇ ಆಗಿಲ್ಲ, ಹಂಗಂದ್ರೆ ಏನಮ್ಮ ಅಂತ ಕೇಳ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಯಾರಿಗಾರು ಹೇಳಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅಲ್ಲೊಂದು ಬೆಲ್ ಸಿಂಬಲ್ ಇರುತ್ತೆ, ಅದನ್ನು ಟಚ್ ಮಾಡಿದ್ರೆ ನಿಮಗೆ ಹಾಲೊಂದು ಬರುತ್ತೆ. ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ನೀವು ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ.